ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ಚೆನ್ನಾಗಿದ್ದೀರಾ? ಕಳೆದ ರಾತ್ರಿ ಚೆನ್ನಾಗಿ ನಿದ್ರೆ ಮಾಡಿದ್ದೀರಾ? ಬೆಳಗ್ಗೆ ಎದ್ದ ತಕ್ಷಣವೇ ಕರ್ತನನ್ನು ಸ್ತುತಿಸುತ್ತಾ ನಿಮ್ಮ ಕೆಲಸಗಳನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಪ್ರಾರ್ಥನೆಯಿಂದ ಸಿದ್ಧಗೊಂಡಿದ್ದೀರಾ? ಬನ್ನಿರಿ, ದೇವರ ವಾಕ್ಯ ಧ್ಯಾನಿಸೋಣ. ದೇವರೊಂದಿಗೆ ನಡೆಯುತ್ತಾ, ದೇವರ ವಾಕ್ಯಗಳನ್ನು ಕೇಳುತ್ತಾ, ದೇವರ ಚಿತ್ತಾನುಸಾರವಾಗಿ ನಡೆಯುವುದಾದರೆ ನಾವು ಸುರಕ್ಷಿತವಾಗಿರ್ತೇವೆ. ಎಷ್ಟೇ ಶೋಧನೆಗಳು, ಹೋರಾಟಗಳಿದ್ರೂ ಆ ದೇವರ ಹಸ್ತ ನಮ್ಮೊಂದಿಗೆ ಇರುತ್ತೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನೀವಿಲ್ಲದೆ ಈ ಅರಣ್ಯದಂತಹ ಲೋಕದಲ್ಲಿ ನಾವು ನಡೆಯಲಾರೆವು ದೇವರೇ. ನಿಮ್ಮ ಜೊತೆ ಇರುವಿಕೆ ನಮಗೆ ಬೇಕು, ನಿಮ್ಮ ಸನ್ನಿಧಿ ನಮಗೆ ಬೇಕು. ನಿಮ್ಮ ಕೈ ಹಿಡಿದುಕೊಂಡು ನಡೆಯುವ ಭಾಗ್ಯ ದಯಪಾಲಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ಹೌದು ಪ್ರಿಯರೇ, ನಾವು ಈ ಲೋಕದಲ್ಲಿ ಬೇರೆ ಎಷ್ಟೋ ಜನರೊಂದಿಗೆ ನಡೆಯುತ್ತೇವೆ, ಆದರೆ ದೇವರೊಂದಿಗೆ ನಡೆಯುವುದು ಮುಖ್ಯವಾಗಿದೆ. ನಡೆಯುವುದು ಅಂದರೆ ಏನೋ ವಾಕಿಂಗ್ ಹೋಗುವ ರೀತಿಯಲ್ಲಿ ಅಲ್ಲ, ಆದರೆ ಬಹಳಷ್ಟು ಜನಗಳು ಈ ದಿನಗಳಲ್ಲಿ ಬೆಳಗ್ಗೆ ಎದ್ದ ಕೂಡಲೇ ವಾಕಿಂಗ್ ಹೋಗುತ್ತಾರೆ. ನೀವು ಹೋಗ್ತೀರಾ? ಕೆಲವೊಂದು ಸ್ಥಳಗಳಲ್ಲಿ ಗಂಡ ಹೆಂಡತಿಯರಿಬ್ಬರೂ ಕೂಡ ಒಟ್ಟಿಗೆ ಓಡ್ತಾ ಇರ್ತಾರೆ. ಬೆಳಗ್ಗೆ ಗಾರ್ಡನ್ನಲ್ಲಾಗಲಿ, ಇಲ್ಲವೇ ಪಾರ್ಕಿಗೆ ಹೋಗಿ, ಇಲ್ಲವೇ ಒಂದು ಏಕಾಂತವಾದ ಸಮುದ್ರ ದಡಕ್ಕೆ ಹೋಗಿ ಚೆನ್ನಾಗಿ ಮಾತಾಡಿಕೊಳ್ಳುತ್ತಾ, ಇಲ್ಲವೇ ಹಾಡು ಹಾಡುತ್ತಾ ಅವರಿಬ್ಬರು ಚೆನ್ನಾಗಿ ಅವರು ನಡೆಯುತ್ತಾರೆ. ಅಂದರೆ ಓವರ್ ಸ್ಪೀಡ್ ಆಗಿ ಜಾಗಿಂಗ್ ಮಾಡ್ತಾರಲ್ಲವೇ, ಹಾಗೆ. ಆಗ ಅವರಿಗೆ ಸಮಯವೇ ಗೊತ್ತಾಗಲ್ಲ, ಅವರು ಪಟ್ಟ ಪ್ರಯಾಸವೇ ಕಾಣಲ್ಲ. ಇಬ್ಬರು ಒಂದು ಸ್ಥಳದಲ್ಲಿ ಪ್ರಾರಂಭಿಸಿ ಮತ್ತೊಂದು ಸ್ಥಳದಲ್ಲಿ ಒಟ್ಟು ಕೂಡಿ ಬರ್ತಾರೆ. ಹಾಗೆಯೇ ಬಹಳಷ್ಟು ಜನ ಹೆಡ್ಫೋನ್ ಇಟ್ಕೊಂಡು ಯಾವ ಹಾಡು ಇಟ್ಕೊಳ್ತಾರೆ ಗೊತ್ತಿಲ್ಲ, ಆದರೆ ಹಾಡು ಇಟ್ಕೊಂಡು ವಾಕಿಂಗ್ ಮಾಡ್ತಾರೆ. ಅವರು ಕೂಡ ಅದರೊಂದಿಗೆ ಹಾಡುತ್ತಾ, ಕಿರುಚಾಡುತ್ತಾ, ಇಲ್ಲವೇ ತೂಗಾಡುತ್ತಾ, ಆ ಸಂಗೀತವೇ ನನ್ನ ಸಂಗಾತಿ ಎನ್ನುವಂತೆ ಈ ದಿನ ಬಹಳಷ್ಟು ಜನ ಗಂಡ ಹೆಂಡತಿ ಮಾತಾಡಿಕೊಳ್ಳದೆ ಅವರು ತಂಪಾಡಿಗೆ ತಾವು ಫೋನ್ನಲ್ಲಿ ಹಾಡು ಕೇಳ್ತಾರಲ್ಲವೇ, ತಮಗಿಷ್ಟವಾದವರ ಸಂಗಡ ಮಾತಾಡ್ತಾರೆ. ಮಕ್ಕಳು ತಂದೆ ತಾಯಿಗಳ ಬಳಿಗೆ ಬಂದು ಮಾತಾಡುವ ಅನುಭವ ಬಹಳ ಕಡಿಮೆ ಆಗಿದೆ ಈ ದಿನಗಳಲ್ಲಿ. ಮಕ್ಕಳ ಸಂಗಡ ಮಾತಾಡಬೇಕೆಂಬ ಆಸೆ ಪೇರೆಂಟ್ಸ್ಗಳಿಗೆ ಇರ್ತಾ ಇಲ್ಲ. ದಯವಿಟ್ಟು ನೀವು ಹಾಗೆ ಮಾಡಬೇಡಿ. ದೇವರು ಕುಟುಂಬ ಅನ್ನೋದು ಕೊಟ್ಟಿದ್ದಾರೆ. ನಾವು ನಮ್ಮ ಮಕ್ಕಳಿಗೆ ಬೇಕು, ನಮ್ಮ ಮಕ್ಕಳು ನಮಗೆ ಬೇಕು. ನಾವು ಕುಟುಂಬವಾಗಿ ದೇವರಲ್ಲಿ ಆನಂದಿಸಬೇಕು. ನಮ್ಮ ಪ್ರಭಾವ ಅವರ ಮೇಲಿರಬೇಕಾದರೆ ನಾವು ನಮ್ಮ ಜೀವಿತದಲ್ಲಿ ಮಾದರಿಯಾಗಿ ಅವರಿಗೆ ತೋರಿಸುತ್ತಾ ಇರಬೇಕು. ನಾವು ತೋರಿಸುತ್ತಾ ಮಾಡುವಾಗಲೇ ಅವರು ನೋಡಿ ಕಲಿಯುತ್ತಾರೆ. ನಾವು ಹೇಳೋರಾಗಿರಬಾರದು, ಹೇಳೋದೊಂದು ಮಾಡೋದೊಂದಾಗಿರಬಾರದು. ನಾವು ದೇವರೊಂದಿಗೆ ಒಂದು ವೇಳೆ ನಡೆಯುತ್ತಾ ಇರುವುದಾದರೆ ನಮ್ಮೊಂದಿಗೆ ನಮ್ಮ ಮಕ್ಕಳು ಕೂಡ ದೇವರೊಂದಿಗೆ ನಡೆಯುತ್ತಾರೆ. ಆಗ ನಮ್ಮ ಮಕ್ಕಳು ತಿರುಗಿ ಬಿದ್ದಿದ್ದಾರೆ, ದಾರಿ ತಪ್ಪಿದ್ದಾರೆ ಎಂದು ಹೇಳುವ ಅಗತ್ಯವಿರಲ್ಲ. ಕುಟುಂಬ ಪ್ರಾರ್ಥನೆ ಇದೆಯಾ ನಿಮ್ಮ ಮನೆಯಲ್ಲಿ? ಬೆಳಗ್ಗೆ ಕುಟುಂಬ ಪ್ರಾರ್ಥನೆ ಮಾಡಿಕೊಳ್ಳಿ, ಸಾಯಂಕಾಲ ಕುಟುಂಬ ಪ್ರಾರ್ಥನೆ ಮಾಡಿಕೊಳ್ಳಿ. ಹೆಚ್ಚು ಸಮಯ ಇಲ್ಲದಿದ್ದರೂ ಕೆಲವು ನಿಮಿಷ ಆದರೂ ಮಾಡಿ. ನಿಮ್ಮ ಹೃದಯದೊಳಗೆ ದೇವರ ಸನ್ನಿಧಿ ಇರುತ್ತೆ. ಬೈಬಲ್ನಲ್ಲಿ ಹನೋಕನು ಎಂಬ ಒಬ್ಬ ವ್ಯಕ್ತಿ ಇದ್ದಾನೆ. ನಿಮಗೆ ಗೊತ್ತಲ್ಲವೇ? ಹನೋಕನು ಜಾಸ್ತಿಯನ್ನು ಅವನ ಬಗ್ಗೆ ಬರೆಯಲಿಲ್ಲ. ಮೋಶೆ ಕುರಿತು ಬರೆದ ಹಾಗೆ ದಾವಿದನ ಕುರಿತು ಬರೆದಷ್ಟು ಅವನ ಬಗ್ಗೆ ಇಲ್ಲ. ಕೇವಲ ಕೆಲವು ವಚನ ಮಾತ್ರ ಅವನ ಬಗ್ಗೆ ಇವೆ. ಆದರೆ ಎಷ್ಟು ದೊಡ್ಡ ಸಾರಾಂಶ ಇದೆ ಗೊತ್ತಾ ನಿಮಗೆ ಹನೋಕನ ಬಗ್ಗೆ? ಆದಿಕಾಂಡ 5ನೇ ಅಧ್ಯಾಯ 22ನೇ ವಚನದಲ್ಲಿ ನಾವು ನೋಡುತ್ತೇವೆ, ಹನೋಕನು ಮೆತುಶೇಲನನ್ನು ಪಡೆದ ನಂತರ 360 ವರ್ಷ ದೇವರೊಂದಿಗೆ ನಡೆಯುತ್ತಾ ಗಂಡು ಮಕ್ಕಳನ್ನು ಹೆಣ್ಣು ಮಕ್ಕಳನ್ನು ಪಡೆದನು. ಹನೋಕನ ಆಯುಷು ಒಟ್ಟು 365 ವರುಷ. ಹನೋಕನು ದೇವರ ಸಂಗಡ ನಡೆದದರಿಂದ ದೇವರು ಅವನನ್ನು ತೆಗೆದುಕೊಂಡು ಹೋಗಿರೋದ್ರಿಂದ ಅವನು ಕಾಣದೆ ಹೋದನು. ಎಷ್ಟು ಕಾಲ? 300 ವರ್ಷಗಳವರೆಗೂ ದೇವರೊಂದಿಗೆ ನಡೆಯುತ್ತಾನೆ. 365ನೆಯ ವರ್ಷದ ವಯಸ್ಸಿನಲ್ಲಿ ಮಗನಾದ ಮೆತುಶೇಲನನ್ನು ಪಡೆದ ನಂತರ ಮತ್ತೆ 300 ವರ್ಷಗಳವರೆಗೂ ದೇವರೊಂದಿಗೆ ಅವನು ನಡೆಯುತ್ತಾ ಗಂಡು ಹೆಣ್ಣು ಮಕ್ಕಳನ್ನು ಪಡೆದುಕೊಂಡನು. ಹೇಗಿದೆ ಈ ದಿನ ನಮ್ಮ ಭಕ್ತಿ? ಆಳವಾಗಿ ಪರಿಶೀಲಿಸಿ ನೋಡುವುದಾದರೆ ವರ್ಷದಲ್ಲಿರುವ 52 ವಾರಗಳಲ್ಲಿ ಆ 52 ವಾರ ದೇವರೊಂದಿಗೆ ನಡೆಯುವ ಅನುಭವ ಇಲ್ಲದಂತಾಗಿದೆ. 60-70 ವರ್ಷದವರೆಗೂ ಒಬ್ಬ ಮನುಷ್ಯ ಬದುಕಿದರೆ ದೇವರಿಗೆ ಕೊಡುವ ಸಮಯ ಅಂತೆ 70 ವರ್ಷ ವಯಸ್ಸಿನಲ್ಲಿ 6 ತಿಂಗಳು ದೇವರಿಗೆ ಸಮಯ ಕೊಡ್ತಾನಂತೆ ಸಹಜವಾಗಿ ಒಬ್ಬ ಮನುಷ್ಯನು. ನಾವು ಕರ್ತನನ್ನು ಅರಿತುಕೊಂಡ ನಂತರ ಕರ್ತನನ್ನು ಪ್ರೀತಿಸುವವರಾದ ನಾವು ಭಕ್ತಿ ಪಕ್ಕಕ್ಕಿಟ್ಟು ಬದುಕು ಬೇರೆ ಅನ್ನುವುದಾದರೆ ಅದು ಅಜ್ಞಾನ. ಯೇಸು ಕ್ರಿಸ್ತನನ್ನು ಹೊಂದಿಕೊಂಡಂಥವರು
ದೇವರು ನನ್ನ ಸಂಗಡ ಇದ್ದಾರೆ ಎಂಬ ಧೈರ್ಯದಿಂದಿರುತ್ತಾರೆ. ದೇವರೊಂದಿಗೆ ಸಹವಾಸ ಮಾಡುತ್ತಾ ಇರುತ್ತಾರೆ. ದೇವರೊಂದಿಗೆ ಮಾತಾಡುತ್ತಾ ಇರುತ್ತಾರೆ. ಅದಕ್ಕಾಗಿಯೇ ಎಡಬಿಡದೆ ಪ್ರಾರ್ಥಿಸಿರಿ ಎಂದು ವಾಕ್ಯ ಹೇಳುತ್ತೆ. ದೇವರ ವಾಕ್ಯ ಕೇಳುತ್ತಲೇ ಇರುತ್ತಾರೆ. ಅದಕ್ಕಾಗಿಯೇ ಎಡಬಲಕ್ಕೆ ತಿರುಗದೆ ತಮ್ಮ ಜೀವಿತ ಬಹು ಜಾಗರೂಕತೆಯಿಂದ ಕಾಪಾಡಿಕೊಳ್ತಾರೆ. ನಿಮ್ಮ ಭಕ್ತಿ ಆಚಾರದ ಭಕ್ತಿಯಾಗಿದೆಯೋ ಅಲ್ಪ ಸ್ವಲ್ಪ ಭಕ್ತಿಯಾಗಿದೆಯೋ ಎಂದು ನನಗೆ ಗೊತ್ತಿಲ್ಲ. ಆದರೆ ನಾವು ದೇವರಿಗೆ ಇಷ್ಟವಾಗಿ ಬದುಕುವಂಥದ್ದು 1 ದಿನ 2 ದಿನ 4 ದಿನ ಅಷ್ಟೇ ಅಲ್ಲ ಪ್ರಿಯರೇ. ಜೀವಿತ ಕಾಲವೆಲ್ಲ ಆ ದೇವರೊಂದಿಗೆ ನಡೆಯುವಂಥದ್ದೇ ನಾವು ಅಭ್ಯಾಸ ಮಾಡಿಕೊಳ್ಬೇಕು. ಈ ಅನುದಿನದ ಧ್ಯಾನ ಪ್ರತಿ ದಿನ ನಿಮ್ಮನ್ನು ದೇವರೊಂದಿಗೆ ನಡೆಯುವುದಕ್ಕಾಗಿ ಒಂದು ಎಚ್ಚರಿಕೆ ಕೊಡ್ತಿದೆ. ಸಾಕಾಗಲ್ಲ ಕೇಳಿರುವ ವಾಕ್ಯವನ್ನು ಧ್ಯಾನಿಸಿ ಮತ್ತೆ ನೀವು ದೇವರೊಂದಿಗೆ ಮಾತಾಡಿಕೊಳ್ಳುವುದಾದರೆ, ನಿಮ್ಮಷ್ಟಕ್ಕೆ ನೀವು ವಾಕ್ಯವನ್ನು ಓದುತ್ತಾ ಇರೋದಾದರೆ ಖಚಿತವಾಗಿಯೂ ನೀವು ದೇವರ ಚಿತ್ತಾನುಸಾರವಾದ ಆತನಿಗಿಷ್ಟಾನುಸಾರವಾದ ವ್ಯಕ್ತಿಗಳಾಗಿರುತ್ತೀರಿ. ಹನೋಕನು 300 ವರ್ಷಗಳವರೆಗೂ ನಡೆಯುತ್ತಾನೆ, ಬೋರ್ ಆಗ್ಲಿಲ್ಲ. ಭಕ್ತಿ ಹೇಗೆ ಬೋರ್ ಆಗ್ತದೆ ಪ್ರಿಯರೇ? ನಿಜವಾದಂತಹ ಭಕ್ತಿ ಆಸಕ್ತಿಯನ್ನುಂಟು ಮಾಡುತ್ತೆ. ನಮ್ಮ ಹೃದಯವನ್ನು ಇನ್ನಷ್ಟು ಹೆಚ್ಚು ಪ್ರೋತ್ಸಾಹಪಡಿಸುತ್ತೆ. ಯೆಹೋವನಲ್ಲಿ ನಿರೀಕ್ಷೆಯಿಟ್ಟು ಕಾದುಕೊಂಡುವವರು ಬಲಹೀನರಾಗುವುದಿಲ್ಲ, ನೂತನ ಬಲ ಹೊಂದಿಕೊಳ್ತಾರೆ. ದೇವರೊಂದಿಗೆ ನಡೆಯುವುದು ಅಂದರೆ ಪ್ರತಿ ವಿಷಯದಲ್ಲಿ ನೋಡಿರಿ, ಇಬ್ಬರು ಒಟ್ಟಿಗೆ ನಡೆಯಬೇಕಾದರೆ ಇಬ್ಬರ ಮನಸ್ಸು ಒಂದಾದ ಹೊರತು ಅವರು ಒಟ್ಟಿಗೆ ನಡೆಯಲಿಕ್ಕಾಗಲ್ಲ. ಕೆಲವೊಂದು ಸಾರಿ ಫ್ರೆಂಡ್ಸ್ ಆಗಲಿ ಗಂಡ ಹೆಂಡತಿ ಆಗಲಿ ಜೊತೆಗೆ ನಡೆಯುವಾಗ ಜಗಳವಾಡಿದ್ದಾರೆ ಅಂದ್ಕೊಳ್ಳಿ. ನಾನು ನಿನ್ನೊಂದಿಗೆ ಬರಲ್ಲ, ನಾನು ಹಿಂದೆ ಬರ್ತೇನೆ, ಇಲ್ಲವೇ ನೀನು ದೂರ ಹೋಗು ಅಂತ ಹೇಳ್ತಾರೆ. ಬೇರೆ ದಿಕ್ಕಿಗೆ ಅವ್ರು ಹೋಗ್ತಾರೆ. ನಮ್ಮಲ್ಲಿ ಬಹಳಷ್ಟು ಜನ ದೇವರೊಂದಿಗೆ ನಡೆಯುವುದನ್ನು ಬಿಟ್ಟು ನಮಗಿಷ್ಟವಾದ ಮಾರ್ಗದಲ್ಲಿ, ನಮಗೆ ಆಕರ್ಷಣೆಯುಳ್ಳ ಮಾರ್ಗದಲ್ಲಿ, ಸುಲಭವಾದ ಮಾರ್ಗದಲ್ಲಿ ದಾರಿ ತಪ್ಪುವುದು ಈ ಲೋಕದಲ್ಲಿ ನಡೆಯುತ್ತಲೇ ಇದೆ. ಅದಕ್ಕೆ ಚಿಕ್ಕಲ್ಲಿ ಬೀಳ್ತಿದ್ದೇವೆ, ತೊಂದರೆಗೊಳಗಾಗ್ತಿದ್ದೇವೆ, ಪ್ರಮಾದಕ್ಕೊಳಗಾಗಿ ಅಪನಂಬಿಕೆಯುಳ್ಳವರಾಗಿರ್ತಿದ್ದೇವೆ. ಜಾಗ್ರತೆ ಪ್ರಿಯರೇ, ನೀವು ಹೋಗುವ ಮಾರ್ಗ ದೇವರ ಮಾರ್ಗವಾಗಿದೆಯಾ? ಕರ್ತನೇ, ನೀವು ನನ್ನೊಂದಿಗೆ ಬನ್ನಿರಿ ಎಂದು ಪ್ರಾರ್ಥಿಸಿ ಮತ್ತೆ ಸಿನಿಮಾ ಹಾಲ್ಗೆ ಹೇಗೆ ಹೋಗ್ಲಿಕ್ಕಾಗುತ್ತೆ? ನೀವು ಇನ್ನೊಬ್ಬರಿಗೆ ಹೊಲಸಾಗಿ ಬೈಯಲು ಹೇಗೆ ಮನಸ್ಸಾಗುತ್ತೆ? ನೀವು ತಪ್ಪು ಮಾಡಲು ಹೋಗುವಾಗ ದೇವರು ನನ್ನೊಂದಿಗೆ ಬರ್ತಾರೆಂದು ಅಂದುಕೊಳ್ಳೋದು ಹೇಗೆ? ದೇವರು ನಿಮ್ಮೊಂದಿಗೆ ಬರಬೇಕಾದ್ರೆ ನೀವು ಹೋಗುವ ಸ್ಥಳ ದೇವರೇ ನಿಮಗಿಷ್ಟವಿದೆಯಾ ಎಂದು ಕೇಳಬೇಕು. ನಿಮಗಿಷ್ಟವಿಲ್ಲದ ಸ್ಥಳಕ್ಕೆ ಹೋಗಗೊಡಿಸಬೇಡಿ ಎಂದು ಚಿಕ್ಕ ಪ್ರಾರ್ಥನೆ ಮಾಡಿ ನೋಡಿ. ಅತ್ಯವಶ್ಯಕವಾದ ಪರಿಸ್ಥಿತಿಗಳಿದ್ದರೂ ಕೂಡ ದೇವರು ಅದ್ಭುತ ಮಾಡಿ ನೀವು ಆ ಚಿಕ್ಕಲ್ಲಿ ಬೀಳದಂತೆ ಕಾಪಾಡ್ತಾರೆ. ಹನೋಕನು ದೇವರೊಂದಿಗೆ ನಡೆದ 1 ದಿನ ಅಲ್ಲ, 2 ದಿನ ಅಲ್ಲ, 300 ವರ್ಷಗಳವರೆಗೂ ನಡೆಯುತ್ತಾನೆ. 365 ವರ್ಷ ದೇವರಿಗಾಗಿ ಜೀವಿಸುತ್ತಾನೆ. ನಿಮ್ಮ ಜೀವಿತದಲ್ಲಿ ನೀವು ಜನಿಸಿರುವ ದಿನ ಯಾವುದಾಗಿದೆ? ನೀವು ರಕ್ಷಣೆ ಹೊಂದಿದ ದಿನ ಯಾವುದಾಗಿದೆ? ನೀವು ಕರ್ತನಿಗೆ ಸಮರ್ಪಿಸಿಕೊಂಡು ಜೀವಿಸುವ ಜೀವಿತ ಯಾವುದಾಗಿದೆ? ಆಲೋಚನೆ ಮಾಡಿ ನೋಡಿ. ನನ್ನ ಜೀವಿತದಲ್ಲಿ ಈ ತಿಂಗಳಲ್ಲಿ 73 ವರ್ಷ ಕಂಪ್ಲೀಟ್ ಮಾಡುವಂತಹ ಕೃಪೆಯನ್ನು ದೇವರು ನನಗೆ ಕೊಟ್ಟಿದ್ದಾರೆ. ಇದು ಕೇವಲ ಆತನ ಕೃಪೆಯೇ. ಶಾರೀರಿಕವಾಗಿ ನಾನು ಜನಿಸಿ 73 ವರ್ಷ ಆಗ್ತಿವೆ. ಆದರೆ ತಿರುಗಿ ಜನಿಸಿ, ಆತ್ಮಾನುಸಾರವಾಗಿ ಜನಿಸಿ, ಆಧ್ಯಾತ್ಮಿಕ ಜೀವಿತದಲ್ಲಿ ಯೇಸುವಿಗೆ ಸಾಕ್ಷಿಯಾಗಿ ಕಳೆದ 55 ವರ್ಷಗಳಿಂದ ಜೀವಿಸುತ್ತಿದ್ದೇನೆ. ಆರಂಭದ 18 ವರ್ಷ ವ್ಯರ್ಥವಾದುವು ಎಂಬುದಾಗಿ ಇವತ್ತು ನಾನು ಬಾಧೆಪಡ್ತೇನೆ. ಯೇಸುವಿನ ಪ್ರೀತಿಯನ್ನು ಅರಿಯಲಾರದೆ ಈ ಲೋಕದಲ್ಲಿ ಇಷ್ಟಾನುಸಾರವಾಗಿ ಜೀವಿಸಿದ್ದೇನೆ ಎಂಬುದಾಗಿ. ನನ್ನ ಯೇಸು ನನಗಾಗಿ ಪ್ರಾಣ ಕೊಟ್ಟಿದ್ದಾರೆ ಎಂದು ಅರಿತುಕೊಂಡ ತಕ್ಷಣವೇ ನನ್ನ ಬದುಕನ್ನು ಸಮರ್ಪಿಸಿ, ನಾನು ಇನ್ಮೇಲೆ ಬದುಕುವುದು ಯೇಸುವಿಗಾಗಿಯೇ, ನಾನು ಹೇಳುವುದೆಲ್ಲ ಯೇಸುವಿನ ಕುರಿತಾಗಿಯೇ, ನಾನು ಮಾಡುವುದೆಲ್ಲ ಯೇಸುವನ್ನು ಮಹಿಮೆಪಡಿಸುವುದಕ್ಕಾಗಿಯೇ ಎಂದು ನಿರ್ಧರಿಸಿದೆ. ಪ್ರತಿಯೊಬ್ಬರ ವಿಷಯದಲ್ಲಿ ದೇವರಿಗೆ ಅಂತಹ ಪ್ರಣಾಳಿಕೆಗಳೇ ಇವೆ. ಎಲ್ಲರೂ ಸೇವಕರಾಗಿ ಆಗದೇ ಇರಬಹುದು, ಆದರೆ ಎಲ್ಲರೂ ಆತನ ಸಾಕ್ಷಿಗಳಾಗಿರಬೇಕೆಂದು ಆತನು ಕೋರಿಕೊಳ್ತಿದ್ದಾರೆ. ನಿಮ್ಮ ವರ್ಷಗಳೆಲ್ಲ ವ್ಯರ್ಥ ಮಾಡಿಕೊಂಡು ವೃದ್ಧಾಪ್ಯದಲ್ಲಿ ಯೇಸುವನ್ನು ತಿಳಿದುಕೊಂಡು ರಕ್ಷಣೆ ಹೊಂದಿದ್ದೇವೆ ಎಂದು ಹೇಳುವುದಾದರೆ ಪ್ರಯೋಜನವೇನಿದೆ ಹೇಳಿ? ನಿಮ್ಮ ಬಲವೆಲ್ಲ ಹೋದ ನಂತರ, ನಿಮ್ಮ ಅವಕಾಶವೆಲ್ಲ ಕಳೆದುಕೊಂಡ ನಂತರ? ಆಗಲ್ಲ ಪ್ರಿಯರೇ, ಈಗಲೇ ನಾನು ಕೂಡ ಪ್ರಾರ್ಥನೆ ಮಾಡ್ತೇನೆ ಬಿಡಿ, ಒಂದಲ್ಲ ಒಂದು ದಿನ ರಕ್ಷಣೆ ಹೊಂದುತ್ತೇನೆ ಬಿಡಿ, ತೆಗೆದುಕೊಳ್ತೇನೆ ದೀಕ್ಷಾಸ್ನಾನ ಎಂದು ಬಹಳಷ್ಟು ಜನ ಮುಂದೂಡಿಸ್ತಾರೆ. ಹಾಗೆ ಮುಂದೂಡಿಸುವವರು ಒಂದು ತೀರ್ಮಾನ ತೆಗೆದುಕೊಳ್ಳಿರಿ. ಇಂದೇ ಅನುಕೂಲವಾದ ಸಮಯವಾಗಿದೆ, ಇಂದೇ ರಕ್ಷಣೆ ದಿನವಾಗಿದೆ, ಇಂದಿನಿಂದ ನಾನು ದೇವರೊಂದಿಗೆ ನಡೆಯುತ್ತೇನೆಂದು. ಹೌದು, ದೇವರೊಂದಿಗೆ ನಡೆಯುವ ಆಸೆ ನನಗಿದೆ ಬ್ರದರ್, ಆದರೆ ನನಗೆ ಉದ್ಯೋಗವಿದೆ, ನನಗೆ ವ್ಯಾಪಾರವಿದೆ, ನನಗೆ ಸಂಸಾರ ಇದೆ ಎಂದು ಬಹಳಷ್ಟು ಜನ ಹೇಳ್ತಿರ್ತಾರೆ. ದೇವರೊಂದಿಗೆ ನಡೆಯಬೇಕಾದ್ರೆ ಏನೋ ಖಾದಿ ವಸ್ತ್ರ ಧರಿಸಿಕೊಂಡು ಏಕಾಂತವಾಗಿ ಎಲ್ಲಿಗೋ ಹೋಗ್ಬೇಕು ಅಂದ್ಕೊಳ್ತಾರೇನೋ.
ನಾವೆಲ್ಲಿದ್ದೇವೋ ಅಲ್ಲಿಯೇ ನಮ್ಮ ಕುಟುಂಬದೊಂದಿಗೆ, ನಮ್ಮ ಜವಾಬ್ದಾರಿಕೆಗಳೊಂದಿಗೆ, ಕೆಲಸಗಳೊಂದಿಗೆ ಇದ್ದಾಗಿಯೂ ಕೂಡ ಕರ್ತನೊಂದಿಗಿರುವುದನ್ನು ನಾವು ಅಭ್ಯಾಸ ಮಾಡಿಕೊಳ್ಬಹುದು. ಹನೋಕನು 300 ವರ್ಷಗಳವರೆಗೂ ಗಂಡು ಮಕ್ಕಳನ್ನು ಹೆಣ್ಣು ಮಕ್ಕಳನ್ನು ಪಡೆಯುತ್ತಾ ದೇವರೊಂದಿಗೆ ನಡೆದ. ಈ ದಿನಗಳಲ್ಲಿದ್ದಂತೆ ಫ್ಯಾಮಿಲಿ ಪ್ಲಾನಿಂಗ್ ಆ ದಿನಗಳಲ್ಲಿರಲಿಲ್ಲ. ಬಹಳಷ್ಟು ಮಕ್ಕಳನ್ನು ಹಡೆಯುತ್ತಾ ಇದ್ರು. 300 ವರ್ಷದಲ್ಲಿ ಎಷ್ಟು ಮಕ್ಕಳನ್ನು ಹಡೆದಿರ್ತಾರೆ ಊಹಿಸಿಕೊಳ್ರಿ. ಕನಿಷ್ಠ 2 ವರ್ಷಕ್ಕೊಂದಾದರೂ 150 ಮಂದಿ ಮಕ್ಕಳು ಅವನು ಹಡೆದಿರುತ್ತಾನೆ. ಎಷ್ಟೋ ಮಂದಿ ಮಕ್ಕಳು ಇರ್ತಾರೆ. ಮಕ್ಕಳು ಭಾರ ಅನ್ನುತ್ತಾರೆ ಕೆಲವರು. ಭಾರ ಅಲ್ಲ ಪ್ರಿಯರೇ. ಮಕ್ಕಳನ್ನು ಪ್ರೀತಿಯಿಂದ ಬೆಳೆಸಿರಿ. ಮಕ್ಕಳ ಮೇಲೆ ಬೇಸರಗೊಳ್ಳಬೇಡಿ. ನೀವು ಪ್ರೀತಿಯಿಂದ ಬೆಳೆಸುವುದಾದರೆ ಆ ಮಕ್ಕಳು ನಿಮ್ಮನ್ನು ವೃದ್ಧಾಪ್ಯದಲ್ಲಿ ಬಿಡೋದಿಲ್ಲ, ನಿಮ್ಮ ಪ್ರೀತಿಯನ್ನು ಮರೆಯುವುದಿಲ್ಲ. ನೀವು ನಿಮ್ಮ ಮಕ್ಕಳ ಮೇಲೆ ಮಾಡ್ತಿರುವ ಪ್ರಯಾಸವೆಲ್ಲ ನೀವು ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಿ. ಬ್ಯಾಂಕಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಬ್ಯಾಂಕ್ ದಿವಾಳಿ ಎದ್ದೇಳುತ್ತೆ. ಆದರೆ ನಿಮ್ಮ ಮಕ್ಕಳ ಮೇಲೆ ನಿಮ್ಮ ಸಮಯವನ್ನು, ನಿಮ್ಮ ಹಣವನ್ನು ವೆಚ್ಚ ಮಾಡಿ ನೋಡಿ. ಪ್ರಯೋಜಕರನ್ನಾಗಿ ಬೆಳೆಸಿರಿ. ದೇವರ ಭಯದಲ್ಲಿ ಬೆಳೆಸಿರಿ. ಅವರು ದೊಡ್ಡವರಾದ ಮೇಲೆ ಪ್ರಯೋಜಕರಾಗ್ತಾರೆ. ಹನೋಕನು ತನ್ನ ಕುಟುಂಬದೊಂದಿಗೆ ದೇವರನ್ನು ಹಿಂಬಾಲಿಸುತ್ತಾ ಇದ್ದ. ಯಾವ ನೆಪ ಹೇಳಲಿಲ್ಲ. ಭಾನುವಾರ ಮಾತ್ರವಲ್ಲ, ಅದು ಇದು ಎಂಬ ನೆಪ ಹೇಳಲಿಲ್ಲ. ಏನೇ ಮಾಡಿದ್ರು, ನೀವು ತಿಂದರೂ ಕುಡಿದರೂ ಏನೇ ಮಾಡಿದ್ರೂ ದೇವರ ಮಹಿಮೆಗಾಗಿಯೇ ಮಾಡಿರಿ. ನೀವೇನೇ ಮಾಡಿದ್ರೂ ಕರ್ತನ ಮಹಿಮೆಗಾಗಿಯೇ ಮಾಡಿರಿ. ನೀವೆಲ್ಲಿಗೆ ಹೋದ್ರೂ ಕೂಡ ಈ ಕರ್ತನನ್ನು ನಿಮ್ಮ ಸಂಗಡ ಕರೆದೊಯ್ಯಿರಿ. ನೀವೆಲ್ಲಿಗೆ ಹೋದ್ರೂ ಕೂಡ ಕರ್ತನು ನನ್ನೊಂದಿಗಿದ್ದಾರೆ ಎಂಬ ನಂಬಿಕೆಯಿಂದ ನೀವು ಹೋಗಿರಿ. ಆತನಿಗಿಷ್ಟವಿಲ್ಲದ ಕಾರ್ಯಗಳನ್ನು, ಆತನಿಗೆ ದುಃಖಪಡಿಸುವ ಕಾರ್ಯಗಳನ್ನು ಮಾಡಬೇಡಿರಿ. ಆತನಿಗೆ ಇಷ್ಟವಿಲ್ಲದ ಕಾರ್ಯ ಬಿಡುವಾಗ, ಆತನಿಗೆ ದುಃಖಪಡಿಸುವ ಕಾರ್ಯ ಬಿಡುವಾಗ ಆಶೀರ್ವದಿಸಲ್ಪಡ್ತೀರಿ. ಹನೋಕನು ಹಾಗೇ ತನ್ನ ಮನಸಾಕ್ಷಿಯನ್ನು ಕಾಪಾಡಿಕೊಳ್ತಾನೆ. 300 ವರ್ಷಗಳವರೆಗೂ ದೇವರೊಂದಿಗೆ ನಡೆಯುತ್ತಾ ಇರ್ತಾನೆ. ಒಬ್ರು ಹೇಳಿದ್ದಾರೆ, ಹಾಗೇ ಕರ್ತನೊಂದಿಗೆ ನಡೆಯುತ್ತಾ ಇರುವಾಗ ಪರಲೋಕವೇ ಬಂದ್ಬಿಡ್ತಂತೆ. ಇನ್ನೇನು ತಿರುಗಿ ಹೋಗ್ತೀಯ ಅನ್ಕೊನೆ, ಇಲ್ಲೇ ಉಳ್ಕೋ ಅಂತ ದೇವ್ರು ಹೇಳಿದ್ರಂತೆ. ಅಷ್ಟೇ ಅಲ್ಲವೋ, ಮರಣವನ್ನು ಕಾಣದೆ ಶಾರೀರಿಕವಾಗಿಯೇ ಪರಲೋಕಕ್ಕೆ ಹೋದಂಥವನು, ಆಕಾಶದೊಳಗೆ ಎತ್ತಲ್ಪಟ್ಟವನು ಹನೋಕನಾಗಿದ್ದಾನೆ. ನಮ್ಮೆಲ್ಲರಿಗೂ ಈ ಹಳೆಯ ಒಡಂಬಡಿಕೆಯಲ್ಲಿರುವ ವಿಷಯಗಳನ್ನೆಲ್ಲ ಮುಂಚಿತವಾಗಿಯೇ ಪರಿಶುದ್ಧಾತ್ಮ ದೇವರು ಗ್ರಹಿಸಿಕೊಳ್ಳುವುದಕ್ಕಾಗಿ ಮಾದರಿಯಾಗಿ ಕೆಲವು ವಿಷಯಗಳನ್ನು ಬರೆದಿಟ್ಟಿದ್ದಾರೆ. ಹನೋಕನು ಯಾವ ರೀತಿ ಆಕಾಶಕ್ಕೆ ಎತ್ತಲ್ಪಟ್ಟನೋ ಅವನ ಶರೀರ ದೊರಕಲಿಲ್ಲ. ಹಾಗೆಯೇ ನಮ್ಮ ಯೇಸು ಅತಿ ಬೇಗನೆ ರಾಜಾದಿರಾಜನಾಗಿ ಬರಲಿಕ್ಕಿದ್ದಾರೆ. ಈ ಮಣ್ಣಿನ ಶರೀರ ಮಹಿಮೆಯ ಶರೀರವಾಗಿ ಮಾರ್ಪಡುತ್ತೆ. ನಾವು ಆಕಾಶದೊಳಗೆ ಎತ್ತಲ್ಪಡ್ತೇವೆ. ಆತನು ನಮ್ಮನ್ನು ಪರಲೋಕದಲ್ಲಿ ನಿರಂತರವೂ ಆತನೊಂದಿಗಿರುವ ಭಾಗ್ಯವನ್ನು, ಅದಕ್ಕೆ ಈ ಲೋಕದಲ್ಲಿ ಯೇಸುವಿಗಾಗಿ ಜೀವಿಸಬೇಕು, ಯೇಸುವಿಗಾಗಿಯೇ ಬದುಕಬೇಕು, ಯೇಸುವಿನ ವಾಕ್ಯಾನುಸಾರವಾಗಿ ಜೀವಿಸಬೇಕು, ಕರ್ತನ ಚಿತ್ತಾನುಸಾರವಾಗಿ ಜೀವಿಸಬೇಕು. ನೀವು ನಿಮ್ಮ ಇಷ್ಟಾನುಸಾರವಾಗಿ ಬದುಕಿ, ನಿಮ್ಮ ಇಷ್ಟಾನುಸಾರವಾಗಿ ಜೀವಿಸಿ ಕೊನೆಗೆ ದೇವರೇ ನಾನು ನಿನ್ನೊಂದಿಗೆ ಬರ್ತೇನೆ ಅಂದರೆ ನಡೆಯುತ್ತೋ? ನಾನು ನಿಮ್ಮ ರಾಜ್ಯದಲ್ಲಿ ಇರುತ್ತೇನೆ ಅನ್ನೋದಾದರೆ ನಡೆಯುತ್ತೋ? ಅಕ್ರಮ ಮಾಡುವವರೇ, ನೀವ್ಯಾರೂ ನನಗೆ ಗೊತ್ತಿಲ್ಲ, ನಿಮ್ಮ ಇಷ್ಟ ಬಂದಂತೆ ಮಾಡಿ ಅನ್ನುತ್ತಾರೆ. ನನ್ನ ನಾಮ ಉಪಯೋಗಿಸಿಕೊಂಡಿದ್ದೀರಿ, ನನ್ನ ನಾಮದಲ್ಲಿ ನಂಬಿಕೆ ಇಟ್ಟಿದ್ದೇನೆಂದಿದ್ದೀರಿ, ಆದರೆ ನೀವು ನನ್ನೊಂದಿಗೆ ನಡೆಯಲಿಲ್ಲ, ನನ್ನ ಚಿತ್ತದಲ್ಲಿ ಬದುಕಲಿಲ್ಲ, ನನ್ನ ಚಿತ್ತ ಮಾಡಲಿಲ್ಲ ಎಂದು ನಾಳೆ ಕರ್ತನು ಹೇಳಲಿಕ್ಕಿದ್ದಾರೆ. ಪ್ರಿಯರೇ, ನೀವು ಭಕ್ತಿಯುಳ್ಳವರಾಗಿದ್ದೇವೆ ಅಂದ್ಕೊಳ್ತಿದ್ದೀರಿ. ಭಾನುವಾರ ಸಭೆಗೆ ಹೋಗ್ತಿದ್ದೇನೆ, ಕಾಣಿಕೆ ಹಾಕ್ತಿದ್ದೇನೆ, ಪ್ರಾರ್ಥನೆ ಮಾಡಿಕೊಳ್ತಿದ್ದೇನೆ, ಉಪವಾಸ ಇರ್ತಿದ್ದೇವೆ ಎಂದು ಹೇಳಿಕೊಳ್ತಿದ್ದೀರೇನು? ಒಳ್ಳೆಯದೇ. ಆದರೆ ದೇವರ ಚಿತ್ತ ಮಾಡ್ತಾ ಇದ್ದೀರಾ? ಆತನ ಚಿತ್ತದಲ್ಲಿ ದೇವರೊಂದಿಗೆ ನಡೆಯುವ ಅನುಭವ ಹೊಂದಿಕೊಂಡಿದ್ದೀರಾ? ದೇವರು ನನ್ನ ಸಂಗಡ ಇದ್ದಾರೆ ಎಂಬ ನಂಬಿಕೆಯೊಂದಿಗೆ ನಿಮ್ಮ ಭಕ್ತಿಯ ಜೀವಿತದಲ್ಲಿ ಮುಂದೆ ಪ್ರಯಾಣ ಮಾಡ್ತಿದ್ದೀರಾ ಇಲ್ಲ ಎಂದು ಪರಿಶೀಲಿಸಿಕೊಳ್ಳಬೇಕು. ಒಂದು ಮಾತಲ್ಲಿ ಹೇಳಬೇಕಾದರೆ, ದೇವರೊಂದಿಗೆ ನಡೆಯುವುದಂದರೆ ಪ್ರಾರ್ಥನೆ ಮಾಡುವಂಥದ್ದಾಗಿದೆ. ಪ್ರಾರ್ಥಿಸುವಂಥವರು ದೇವರ ಪ್ರಣಾಳಿಕೆಗಳನ್ನು ಅರಿತುಕೊಳ್ತಾರೆ, ದೇವರ ಚಿತ್ತವನ್ನು, ದೇವರ ಮಾರ್ಗಗಳನ್ನು ಕಂಡುಕೊಳ್ಳುತ್ತಾರೆ. ಪ್ರಾರ್ಥಿಸುವಂಥವರು ದೇವರ ನಿರ್ಣಯಗಳನ್ನು ಅಂಗೀಕರಿಸುತ್ತಾರೆ, ಅವುಗಳನ್ನು ಪಾಲಿಸುತ್ತಾರೆ. ಪ್ರಾರ್ಥಿಸಿರಿ, ದಿನಾಲು ಪ್ರಾರ್ಥಿಸಿರಿ. ನಡೆಯೋದಂದ್ರೆ ನೀವು ರೋಡ್ ಮೇಲೆ ಹೋಗಿ ನಡೆಯುವುದಲ್ಲ. ದೇವರೊಂದಿಗೆ ಕಳೆಯಿರಿ ನಿಮ್ಮ ಸಮಯವನ್ನು, ದೇವರೊಂದಿಗೆ ಸಂಭಾಷಿಸಿಕೊಳ್ಳಿರಿ. ಈ ದಿನ ಮಧ್ಯವಾರ ಪ್ರಾರ್ಥನೆ ಕೂಟ ಇರ್ತವೆ. ನೀವು ಒಟ್ಟುಗೂಡಿ ದೇವರ ಸನ್ನಿಧಿಯಲ್ಲಿ ಐಕ್ಯವಾಗಿದ್ದು ವೈಯಕ್ತಿಕವಾಗಿ ಪ್ರಾರ್ಥಿಸಿರಿ. ನಿಮ್ಮ ಸಭೆಯಲ್ಲಿ ಕೂಟ ಇರೋದಾದರೆ ಆರಾಧನೆಗೆ ಹೋಗಿರಿ, ಇಲ್ಲವೇ ಕುಟುಂಬ ಪ್ರಾರ್ಥನೆ ಮಾಡಿಕೊಳ್ಳಿರಿ. ದೇವರೊಂದಿಗೆ ನಡೆಯುವಂಥದ್ದು ದಿನಾಲು ದಿನೇ ಆತನ ನಿಕಟತೆಗೆ ಸೇರಬೇಕು, ಆತನ ಸಂಗಡವೇ ಇರಬೇಕು, ಆತನ ರಾಜ್ಯಕ್ಕೆ ಸೇರಬೇಕು ಎಂಬ ಆಸೆ ನಮ್ಮ ಪ್ರತಿಯೊಬ್ಬರಿಗೂ ಇರಬೇಕು. ಕರ್ತನೊಂದಿಗೆ ನಡೆದು ಕರ್ತನ ರಾಜ್ಯಕ್ಕೆ ವಾರಸುದಾರರಾಗೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಅನೇಕ ಸಾರಿ ನಮ್ಮ ಸ್ವಂತ ಇಷ್ಟವನ್ನೇ ಕೋರಿಕೊಂಡು, ನಮ್ಮ ಸ್ವಂತ ಮಾರ್ಗವನ್ನೇ ಆರಿಸಿಕೊಂಡು, ಅವು ಸರಿಯಾಗಿಲ್ಲ ಅಂದ್ಕೊಂಡು ಎಷ್ಟೋ ಚಿಕ್ಕಲ್ಲಿ ಸಿಕ್ಕಾಕೊಂಡು ನಮ್ಮ ಸ್ವಂತ ಇಷ್ಟವನ್ನೇ ಮಾಡಿ ನಷ್ಟ ಹೋದೆವು. ಕೊನೆಗೆ ನಿಮ್ಮೊಂದಿಗೆ ಸಹವಾಸ ಕಳೆದುಕೊಂಡು ಸೈತಾನನ ಕೈಯಿಂದ ಪೀಡಿಸಲ್ಪಡ್ತಿದ್ದೇವೆ. ದೇವರೇ, ಈ ದಿನ ಮೊದಲುಗೊಂಡು ದೇವರೇ, ನಮ್ಮ ಜೀವಿತದಲ್ಲಿ ಒಂದು ನಿರ್ಣಯ ಮಾಡುವುದಕ್ಕಾಗಿ, ಇಲ್ಲಿವರೆಗೂ ಜೀವಿಸಿರುವ ಜೀವಿತ ಸಾಕು ಸೈತಾನನಿಗಾಗಿ ಮತ್ತು ಈ ಲೋಕಕ್ಕಾಗಿ. ರಕ್ಷಿಸಲ್ಪಟ್ಟ ನಂತರವೂ ಕೂಡ ಇನ್ನೂ ಅನೇಕ ವಿಷಯಗಳಲ್ಲಿ ನಾವು ದಾರಿ ತಪ್ಪುತ್ತಲೇ ಇದ್ದೇವೆ. ದೇವರೇ,
ಈ ದಿನ ಮೊದಲುಗೊಂಡು ನಿಮ್ಮೊಂದಿಗೆ ನಡೆಯುತ್ತೇವೆ ದೇವರೇ. ನಿಮ್ಮ ಮಾತಿಲ್ಲದೆ, ನಿಮ್ಮ ಚಿತ್ತವಿಲ್ಲದೆ, ನಿಮ್ಮ ಪಾದ ಸನ್ನಿಧಿ ಇಲ್ಲದೆ, ನೀವು ನಮ್ಮ ಸಂಗಡ ಇಲ್ಲದೆ ನಾವು ಎಲ್ಲಿಗೂ ಹೋಗೋದಿಲ್ಲ, ನಾವೇನು ಮಾಡೋದಿಲ್ಲ, ನೀವಿಲ್ಲದೆ ಏನು ಮಾಡೋದಿಲ್ಲ ಎಂದು ನಾವೆಲ್ಲರೂ ಒಂದು ನಿರ್ಣಯ ಅಥವಾ ಒಂದು ತೀರ್ಮಾನ ತೆಗೆದುಕೊಳ್ಳಲು ನಿಮ್ಮ ಪರಿಶುದ್ಧಾತ್ಮ ನಮ್ಮ ಮೇಲೆ ಸುರಿಮಾಡಿರೆಂದು, ನಿಮ್ಮೊಂದಿಗೆ ನಡೆಯುವ ಭಾಗ್ಯವನ್ನು ಅನುಗ್ರಹಿಸಿ ನಿಮ್ಮ ರಾಜ್ಯಕ್ಕೆ ವಾರಸುದಾರರನ್ನಾಗಿ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ದೇವರೊಂದಿಗೆ ನಡೆಯೋಣ, ದೇವರ ಚಿತ್ತ ಅರಿತುಕೊಳ್ಳೋಣ, ಬೈಬಲನ್ನು ಓದುತ್ತಾ ದೇವರ ಮಾರ್ಗಗಳಲ್ಲಿ ನಡೆದು ದೇವರ ಉದ್ದೇಶ, ದೇವರ ಪ್ರಣಾಳಿಕೆಗಳನ್ನು ಅರಿತು ಅವುಗಳಲ್ಲಿ ನಾವು ನಡೆಯುವವರಾಗಿರೋಣ ಅಥವಾ ಜೀವಿಸೋಣ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಹಾಗೂ ಹೊರದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ದಯವಿಟ್ಟು ಈ ಫೋನ್ ನಂಬರ್ಗೆ ಫೋನ್ ಮಾಡಬೇಡಿರಿ, ನಾವೆತ್ತಿಲ್ಲ ಎಂದು ಬಾಧೆ ಪಡಬೇಡಿರಿ. ಅನೇಕ ವಾಟ್ಸಪ್ ಮೆಸೇಜ್ಗಳು ಬರ್ತಿವೆ, ಅವೆಲ್ಲವುಗಳನ್ನು ಪರಿಶೀಲಿಸಿ ನಿಮಗಾಗಿ ಪ್ರಾರ್ಥಿಸ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿರಿ, ದೇವರು ನಮ್ಮೆಲ್ಲರಿಗೆ ಅದ್ಭುತವಾಗಿ ಉತ್ತರಿಸ್ತಾರೆ. ಕರ್ತನಿಗಾಗಿ ಜೀವಿಸೋಣ, ಕರ್ತನ ಸಾಕ್ಷಿಗಳಾಗಿ ಈ ಲೋಕದಲ್ಲಿ ಇದ್ದು ಆತನ ನಾಮ ಮಹಿಮೆಪಡಿಸೋಣ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.